ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಅನ್ನೋದು ತುಂಬಾ ನಿಧಾನ ಆಗ್ತಾ ಇದೆ, ಇದರಿಂದ ನಮಗೆ ತುಂಬ ಅವಮಾನ ಕೂಡ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಈ ಒಂದು ಕೊನೆ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಈ ಪೂಜೆಯಿಂದ ಶೀಘ್ರವಾಗಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇದಿಷ್ಟೇ ಅಲ್ಲ, ಉದ್ಯೋಗಕ್ಕಾಗಿ, ದಾಂಪತ್ಯ ಜೀವನಕ್ಕಾಗಿ, ಇನ್ನೂ ಕೆಲವು ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಈ ಒಂದು ಪೂಜೆ ಅಂತೂ ಶೀಘ್ರವಾಗಿ ಫಲ ಕೊಡುವಂತ ಶೀಘ್ರ ಫಲ ಪ್ರದಾಯಿನಿ ಅಂತ ಹೇಳ್ಬೋದು. ಒಂದು ಶ್ರೇಷ್ಠವಾದಂತಹ ನೈವೇದ್ಯವನ್ನ ಅರ್ಪಿಸ್ಬಿಟ್ಟು ಈ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಕಂಕಣ ಭಾಗ್ಯ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಸಂತಾನ ಫಲಕ್ಕಾಗಿ ಇನ್ನೂ ಮುಂತಾದವು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಶೀಘ್ರವಾಗಿ ವಿವಾಹ ಪ್ರಾಪ್ತಿ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ಅಂತ ಒಂದು ವಿಶೇಷವಾದ ಗೌರಿ ಪೂಜೆ ಯಾವ ಥರ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ಪೂಜೆ ಬಂದು ಉಮಾ ಮಹೇಶ್ವರರ ಪೂಜೆಯ ಬಗ್ಗೆ. ಈ ಒಂದು ಉಮಾ ಮಹೇಶ್ವರರ ಪೂಜೆಯನ್ನ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಮದುವೆ ಆಗಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಪೂಜೆನ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಶುದ್ಧವಾದ ಅರಿಶಿನ ಪುಡಿಯನ್ನ ತಗೋಬೇಕು. ನಾವು ಪೂಜೆಗೆಲ್ಲ ಬಳಸ್ತೀವಲ್ವಾ, ಅದೇ ಅರಿಶಿನ ಪುಡಿನ ತಗೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಸ್ಕೋಬೇಕು. ಇದರಿಂದ 5 ಗೌರಿಯನ್ನ ಮಾಡಬೇಕು. ನಾವಿವಾಗ ಮದುವೆಗಳಲ್ಲಿ ಗೌರಿ ಪೂಜೆನ ಮಾಡ್ತೀವಲ್ವಾ, ಅದೇ ಥರನೇ ಈ ಗೌರಿ ಪೂಜೆನ ಮಾಡಬೇಕು. ಮುದ್ದೆ ಥರ ಕಲಿಸ್ಕೊಂಡು 5 ಗೌರಿಯನ್ನ ಮಾಡಬೇಕು. ನಿಮಗೆ ಗೌರಿಯನ್ನ ಹೇಗೆ ಮಾಡೋದು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಈ ಒಂದು ಗೌರಿ ಪೂಜೆಯನ್ನ 48 ದಿವಸ ಮಾಡಬೇಕು. ದಿನನಿತ್ಯವಾಗಿ ಪೂಜೆಯನ್ನ ಮಾಡ್ಕೋಬೇಕು. ಈ ಥರ 5 ಗೌರಿಯನ್ನ ಮಾಡಿ ನಾವು ಕೂರಿಸ್ಕೊಂಡು ದಿನನಿತ್ಯವಾಗಿ 48 ದಿವಸ ಪೂಜೆನ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಅಂದರೆ ಬರೀ ಮದುವೆ ಅಂತಾನೆ ಅಲ್ಲ, ಶೀಘ್ರವಾಗಿ ಮದುವೆ ಯೋಗ ಬರುತ್ತೆ. ಗಂಡು ಮಕ್ಳಿಗೆ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಆಗಿರ್ಬೋದು, ಬೇಗ ಮದುವೆ ಆಗುತ್ತೆ. ಇನ್ನು ನಿಮಗೆ ಉದ್ಯೋಗ ಬೇಕಾದರೆ, ಉದ್ಯೋಗ ಅವಶ್ಯಕತೆ ಇದೆ ಅಂತಂದರೆ, ಮತ್ತು ಹಣಕಾಸಿನ ತೊಂದರೆ, ಸಂತಾನ ಭಾಗ್ಯ, ನಿಮಗೆ ಯಾವ ಕಷ್ಟ ಇದೆಯೋ ಆ ಕಷ್ಟವನ್ನು ಉಮಾ ಮಹೇಶ್ವರರು ನಿವಾರಣೆಯನ್ನು ಮಾಡ್ತಾರೆ. ಹಾಗಾಗಿ ಈ ಗೌರಿಯನ್ನ ಪೂಜೆ ಮಾಡೋದು ತುಂಬಾ ವಿಶೇಷತೆ ಅಂತ ಹೇಳ್ತಾ ಇದ್ದೀನಿ. ವಿವಾಹಕ್ಕಾಗಿ, ದಾಂಪತ್ಯದಲ್ಲಿ ಏನಾದ್ರೂ ಕಷ್ಟ ಇದ್ರೆ ಉಮಾ ಮಹೇಶ್ವರರ ಪ್ರಾರ್ಥನೆಯನ್ನ ಮಾಡಬೇಕು. ಉಮಾ ಮಹೇಶ್ವರರ ಪ್ರಾರ್ಥನೆಯನ್ನ ಮಾಡೋದ್ರಿಂದ ದಾಂಪತ್ಯ ಸುಖವಾಗಿರುತ್ತೆ. ಆಮೇಲೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರುತ್ತೆ ಜೀವನದಲ್ಲಿ. ಆಮೇಲೆ ದೀರ್ಘ ಸೌಮಂಗಲ್ಯಕ್ಕಾಗಿ ಗೌರಿಯನ್ನ ಪೂಜೆಯನ್ನ ಮಾಡ್ತೀವಿ. ಹಂಗಾಗಿ ಎಲ್ಲದಕ್ಕೂ ಗೌರಿ ಪೂಜೆ ತುಂಬಾ ವಿಶೇಷವಾದ ಮಹತ್ವವಿದೆ. ಹಾಗಾಗಿ ಎಲ್ಲದಕ್ಕೂ ಈ ಗೌರಿ ಪೂಜೆ ತುಂಬ ವಿಶೇಷವಾದ ಮಹತ್ವ ಇದೆ. 5 ಗೌರಿ ಮಾಡಿ 4 ಮೂಲೆಗೂ 4 ಗೌರಿಯನ್ನ ಮಾಡಬೇಕು. ಉದ್ದಕ್ಕೆ ಗೋಪುರ ಥರ ಮಾಡ್ಕೋಬೇಕು. ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು. ಈ ರೀತಿ 5 ಗೌರಿಯನ್ನ ಮಾಡಿ ಯಾವ ಥರ ಕೂರಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇವಾಗ ದೇವರ ಕಟ್ಟೆ ಮೇಲೆ ಒಂದು ರಂಗೋಲಿನ ಹಾಕಿ, ರಂಗೋಲಿ ಮೇಲೆ ಒಂದು ಮಣೆ ಇಡಬೇಕು. ರಂಗೋಲಿ ಮೇಲೆ, ಮಣೆ ಮೇಲೆ ಸ್ವಲ್ಪ ಅಕ್ಕಿಯನ್ನ ಹಾಕಬೇಕು. ಅಕ್ಕಿ ಮೇಲೇನೆ ಗೌರಿಯನ್ನ ಕೂರಿಸ್ಬೇಕು. ಈ ಒಂದು ಅರಿಶಿನದಿಂದ ಮಾಡಿರುವಂತ ಗೌರಿ ತುಂಬಾನೇ ಶ್ರೇಷ್ಠ, ಶೀಘ್ರವಾಗಿ ಫಲವನ್ನ ಕೊಡ್ತಾರೆ. ಹಾಗಾಗಿ ಗೌರಿಯನ್ನ ಅಕ್ಕಿ ಮೇಲೆ ಕೂರಿಸ್ಬಿಟ್ಟು ಷೋಡೋಪಚಾರಗಳಿಂದ ಪೂಜೆ ಮಾಡಬೇಕು. 5 ಗೌರಿಗೂ ಕುಂಕುಮವನ್ನ ಹಚ್ಬೇಕು. ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು. ಮತ್ತೆ ಯಾವುದೇ ಒಂದು ಪೂಜೆ ಮಾಡ್ತಾ ಇದೀವಿ, ಮತ್ತೆ ಎಷ್ಟು ದಿನ ಅಂತ ಅನ್ಕೊಂಡಿದೀವಿ, ಅಷ್ಟು ದಿನ ಪೂಜೆ ಮಾಡುವಾಗ ಶುದ್ಧವಾಗಿರ್ಬೇಕು. ನಿಷಿದ್ಧ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು, ಮತ್ತು ಮನೆಯಲ್ಲೂ ಮಾಡಬಾರ್ದು. ಹಾಗೆ ಹೊರಗಡೆ ಎಲ್ಲೆಲ್ಲೋ ಆಚೆ ಕಡೆ ತಿನ್ನೋದು ಅಂಥದ್ದನ್ನೆಲ್ಲ ಮಾಡಬಾರ್ದು. ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಪೂಜೆನ ಮಾಡ್ಕೋಬೇಕು. ನೀವು ಈ 48 ದಿನ ಈ ಪೂಜೆನ ಮಾಡ್ತೀರಾ ಅಲ್ವಾ, ಅಷ್ಟೂ ನಿಮಗೆ ಬೇಗನೆ ಫಲ ಸಿಗುತ್ತೆ. ಈ ಪೂಜೆಯನ್ನ ಹೆಣ್ಮಕ್ಳು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಮಾಡ್ಬೇಕು. ಗಂಡ್ಮಕ್ಳು ಮಾಡೋದಿಕ್ಕಾಗಲ್ಲ, ಅದಕ್ಕೋಸ್ಕರ ಅವರ ತಾಯಂದಿರು ಈ ಪೂಜೆನ ಮಾಡ್ಕೋಬಹುದು. ಗಂಡ್ಮಕ್ಳ ತಾಯಂದಿರು ಈ ಪೂಜೆನ ಮಾಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಂಡು ಪೂಜೆಯನ್ನ ಶುರು ಮಾಡ್ಕೋಬೇಕು. ಒಂದು ಪಾತ್ರೆನಲ್ಲಿ ನೀರನ್ನ ಇಟ್ಕೋಬೇಕು. ಆಮೇಲೆ ಮಂಗಳ ದ್ರವ್ಯಗಳನ್ನ ಇಡ್ಬೇಕು. ಗೌರಿಗೆ ಬಳೆ, ಬಿಚ್ಚಾಲೆ, ಕಾಡಿಗೆ, ಕನ್ನಡಿ ಇದೆಲ್ಲನೂ ಕೂಡ ಬಲಭಾಗದಲ್ಲಿ ಇಡಬೇಕು ಗೌರಿಗೆ. ಆಮೇಲೆ ಮೊದಲು ಸಂಕಲ್ಪವನ್ನ ಮಾಡ್ಕೋಬೇಕು. ಮತ್ತೆ ಯಾವ ಕಾರಣಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೋಬೇಕು.
ಮದುವೆಗೋಸ್ಕರನೋ ಅಥವಾ ಉದ್ಯೋಗದಕ್ಕೋಸ್ಕರ ಅಥವಾ ಸಂತಾನ ಫಲಕ್ಕೋಸ್ಕರ ಅಥವಾ ದಾಂಪತ್ಯಕ್ಕೆ ಮಾಡ್ತಾ ಇದ್ರೆ ಅದನ್ನು ನೀವು ಹೇಳ್ಕೋಬೇಕು. ನಿಮ್ಮ ಮಕ್ಕಳ ಬಗ್ಗೆ ಮಾಡ್ತಾ ಇದ್ರೆ ಅವರ ಹೆಸರು, ನಕ್ಷತ್ರ, ರಾಶಿನ ಹೇಳ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೋಬೇಕು. ಆಮೇಲೆ ನೀರನ್ನ ತಂದಿಟ್ಕೊಂಡಿರ್ತೀರಲ್ವಾ, ಆ ನೀರ್ಗೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂನ ಹಾಕ್ಬಿಟ್ಟು ನೀವು ಅಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳ್ಕೊಂಡು ಗಂಗೆನ ಆಹ್ವಾನ ಮಾಡ್ಕೋಬೇಕು. ಮೊದಲು ಗಣೇಶನ ಪೂಜೆ ಮಾಡ್ಕೋಬೇಕು. ಆಮೇಲೆ ಗೌರಿಗೆ ಶುದ್ಧೋದಕವನ್ನ ಮಾಡಬೇಕು. ಆಮೇಲೆ ಗೌರಿಯನ್ನ ಆಹ್ವಾನ ಮಾಡಿಕೊಂಡು ಅಕ್ಷತೆಯನ್ನ ಹಾಕ್ಬಿಟ್ಟು ಆಹ್ವಾನ ಮಾಡ್ಕೋಬೇಕು. ಆಸನವನ್ನ ಕೊಟ್ಬಿಟ್ಟು ಕೂರಿಸ್ಬೇಕು. ಅಕ್ಷತೆ ಕಾಳನ್ನ ಹಾಕಿದ್ರೆ ಸಾಕು. ಆಮೇಲೆ ನೀವು ಉದ್ದರಣೆ ನೀರನ್ನ ತೋರಿಸ್ಬೇಕು. ಆಮೇಲೆ ಅರ್ಘ್ಯವನ್ನ ಕೊಡ್ಬೇಕು. ಅದಾದ ನಂತರ ಆಚಮನಕ್ಕೆ ನೀರನ್ನ ಕೊಡ್ಬೇಕು. ಗೌರಿಗೆ 2 ಉದ್ದರಣೆ ನೀರನ್ನ ತೋರಿಸಿ ಮತ್ತೆ ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು 3 ಸಲ. 2 ಉದ್ದರಣೆ ನೀರನ್ನ ತೋರಿಸಿ ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ಆಮೇಲೆ ಗೌರಿಗೆ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು. ವಸ್ತ್ರ ಸಮರ್ಪಣೆ ಅಂತ ಹೇಳ್ತಾ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು. 18+2 ಗೆಜ್ಜೆ ವಸ್ತ್ರವನ್ನ ಏರಿಸಾದ್ಮೇಲೆ ನೀವು ಹೂವ ಎಲ್ಲನೂ ಇಟ್ಬಿಟ್ಟು ಗೌರಿಯನ್ನ ಅಲಂಕಾರವನ್ನ ಮಾಡಬೇಕು. ಒಳ್ಳೆಯ ಪರಿಮಳ ಇರುವಂತ ಹೂಗಳನ್ನ ಗೌರಿಗೆ ಏರಿಸ್ಬೇಕು. ಆಮೇಲೆ ನಿಮ್ಗೆ ತುಂಬೆ ಹೂವ ಏನಾದ್ರು ಸಿಕ್ಕಿದ್ರೆ ಅದನ್ನ ಇಡಿ, ತುಂಬಾನೇ ಶ್ರೇಷ್ಠವಾದದ್ದು. ನೀವು ತುಂಬೆ ಹೂವನ್ನ ಏರಿಸ್ಬಿಟ್ಟು ಗೌರಿಗೆ ಪೂಜೆನ ಮಾಡ್ಕೋಬೇಕು. ಸಾಧ್ಯವಾದರೆ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಗೌರಿ ಹಾಡುಗಳನ್ನ ಹೇಳ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ಕೊಂಡು ಗೌರಿಯ ಪೂಜೆನ ಮಾಡ್ಕೋಬೇಕು. ಆಮೇಲೆ ಆಭರಣವನ್ನ ತೋರಿಸ್ಬೇಕು ಗೌರಿಗೆ. ಆಮೇಲೆ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು. ಇನ್ನು ನೈವೇದ್ಯ ಏನ್ ಮಾಡ್ಕೋಬೇಕು ಅಂತ ಅಂದ್ರೆ ಗೌರಿಗೆ ತುಂಬಾನೇ ಇಷ್ಟ ಆಗಿರುವಂತ ನೈವೇದ್ಯ, ಇದು ತುಂಬಾನೇ ಶ್ರೇಷ್ಠವಾದದ್ದು. ಅದೇನಪ್ಪಾ ಅಂತ ಅಂದ್ರೆ ಜೇನುತುಪ್ಪವನ್ನ ನೈವೇದ್ಯವನ್ನ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಹಾಲು, ತುಪ್ಪ, ಜೇನುತುಪ್ಪ, ಆಮೇಲೆ ಶುದ್ಧವಾದ ನೀರು, ಇದೆಲ್ಲ ನೈವೇದ್ಯಕ್ಕೆ ತುಂಬಾನೇ ಶ್ರೇಷ್ಠವಾದದ್ದು. ಹಂಗಾಗಿ ಜೇನುತುಪ್ಪವನ್ನ ನೈವೇದ್ಯ ಮಾಡಿಡಿ. ಶೀಘ್ರವಾಗಿ ಫಲವನ್ನ ಕೊಡ್ತಾರೆ ಗೌರಿ. ಹಂಗಾಗಿ ಶೀಘ್ರ ಫಲ ಪ್ರದಾನ ಅಂತಾನೆ ಹೇಳ್ತಾರೆ. ಹಂಗಾಗಿ ಜೇನುತುಪ್ಪವನ್ನ ನೈವೇದ್ಯವನ್ನ ಮಾಡಿಬಿಟ್ಟು ಗೌರಿಗೆ ಆರತಿಯನ್ನ ಮಾಡಬೇಕು. ಇವಾಗ ಹೆಣ್ಮಕ್ಳು ಯಾವ ಮಂತ್ರವನ್ನ ಮದ್ವೆಗೋಸ್ಕರ ಹೇಳ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನ ಹೆಣ್ಮಕ್ಳು 108 ಸಲ ಹೇಳ್ಕೋಬೇಕು. ಪ್ರತಿದಿನ ಹೇಳ್ಕೋಬೇಕು. ಮೊದಲನೇ ದಿನ ಷೋಡೋಪಚಾರ ಮಾಡಿ ಗೌರಿಯನ್ನ ಕೂರಿಸ್ಕೋಬೇಕು. ಹಾಗೆ ಪ್ರತಿದಿನ ಅಂದರೆ 48 ದಿವಸ ಪೂಜೆ ಮಾಡಬೇಕು. ಮೊದಲನೇ ದಿನ ಇಷ್ಟು ಪೂಜೆ ಮಾಡಿಕೊಂಡು ಇನ್ನು ಮಾರನೇ ದಿನದಿಂದ ಹೂವು, ಗೆಜ್ಜೆ ವಸ್ತ್ರ ಮತ್ತು ಹೊಸ ಬತ್ತಿ ಈ ರೀತಿ ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗೆಜ್ಜೆ ವಸ್ತ್ರವನ್ನು ಕೂಡ ಹೊಸದು ಹಾಕ್ಬಿಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಇನ್ನು ನೀವು ನೈವೇದ್ಯಕ್ಕೆ ಅಂತ ಇಟ್ಟಿರುವಂಥ ಜೇನುತುಪ್ಪವನ್ನು ಮನೆಯಲ್ಲಿರೋರು ಮಾತ್ರ ತಗೋಬೇಕು. ಇದು ಹೆಣ್ಮಕ್ಳು ಮದುವೆಗೋಸ್ಕರ ಹೇಳುವಂಥ ಮಂತ್ರ. ಇನ್ನು ಗಂಡ್ಮಕ್ಳು ಮದುವೆಗೋಸ್ಕರ ಹೇಳುವಂಥ ಮಂತ್ರನ ಇವಾಗ ತಿಳಿಸ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಅಂದರೆ ಈ ಶ್ಲೋಕವನ್ನು 108 ಸಲ ಗಂಡ್ಮಕ್ಳು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅವರ ತಾಯಂದಿರು ಪೂಜೆ ಮಾಡಿದ್ರೆ ಗಂಡ್ಮಕ್ಳು ಅಟ್ಲೀಸ್ಟ್ ಈ ಮಂತ್ರವನ್ನು ಪಠನೆ ಮಾಡಬೇಕು. ಕೆಲವರು ಉದ್ಯೋಗಕ್ಕಾಗಿ, ದಾಂಪತ್ಯ ಜೀವನಕ್ಕಾಗಿ, ಇನ್ನೂ ಕೆಲವು ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಈ ಪೂಜೆಯನ್ನು ಮಾಡ್ತೀರಾ ಅಂತ ಅಂದರೆ ಹುಡುಗರು ಹೇಳುವಂಥ ಶ್ಲೋಕ ಇದು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಈ ಸ್ತೋತ್ರವನ್ನು 108 ಸರಿ ಹೇಳ್ಕೊಂಡ್ರೆ ನೀವು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಶೀಘ್ರವಾಗಿ ಫಲವನ್ನು ಕೊಡುವಂಥ ಈ ಒಂದು ಉಮಾ ಮಹೇಶ್ವರರ ಪೂಜೆನ ಎಲ್ಲರೂ ಕೂಡ ಮಾಡಿಕೊಡಿ. ಯಾರ್ಯಾರಿಗೆ ಮದುವೆ ಆಗಬೇಕು ಅಂತ ತುಂಬ ದಿನದಿಂದ ಕಷ್ಟಪಡ್ತಾ ಇದ್ದೀರೋ ಅವರೆಲ್ಲರೂ ಈ ಪೂಜೆನ ಮಾಡ್ಕೊಳ್ಳಿ. ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಆರತಿ ಮಾಡಿದಾದ್ಮೇಲೆ ಕೊನೆಯಲ್ಲಿ 12 ನಮಸ್ಕಾರವನ್ನು ಹಾಕಲೇಬೇಕು. ಸಾಧ್ಯವಾದರೆ 108 ಹಾಕಬೇಕು. ಆಗಲ್ಲ ಅಂತ ಅನ್ನೋರು 12 ನಮಸ್ಕಾರವನ್ನು ಪ್ರದಕ್ಷಿಣೆ ಮಾಡಿಬಿಟ್ಟು ದಿನನಿತ್ಯ 12 ನಮಸ್ಕಾರವನ್ನು ಹಾಕಬೇಕು. ಗೌರಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವ ಅದು ಅಲ್ಲೇ ಇರಬೇಕು. 48 ದಿವಸವರೆಗೂ ಅದನ್ನು ಕದಲಿಸಬಾರ್ದು. ಅವರಿಗೆ ಹಾಕಿರುವಂಥ ಗೆಜ್ಜೆ ವಸ್ತ್ರ, ಹೂವು ಮಾತ್ರ ತೆಗಿಬೇಕು ಮತ್ತು ಪೂಜೆ ಮಾಡ್ಕೋಬೇಕು. ನೈವೇದ್ಯ ಮಾಡಿಬಿಟ್ಟು ಆರತಿ ಮಾಡಿ 12 ನಮಸ್ಕಾರ ಹಾಕಬೇಕು. ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಥರ 48 ದಿವಸ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ, ನಿಷ್ಠೆಯಿಂದ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆ ಉಮಾ ಮಹೇಶ್ವರರು ಈಡೇರಿಸ್ತಾರೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.